ಎರಡು ಸಿಂಹಾಸನ ಧರಣಿ ದೇವಿಯ ನೇತ್ರ ಎರಡು ಸಿಂಹಾಸನ ಮೆರೆವುದು ಶಶಿರವಿ ಕುಲದಿ ಕೊರತೆಯಾಗಲು ಬಾರ ಇದರೊಳು ಸಮವೆಂದು ಕೊರತೆಯಾಗಲು ಬಾರದಿದರೊಳು ಸಮವೆಂದು ಅರಿತುಕೊಳ್ಳಿರಿ ಮನದೊಳಗೆ ಶರವ ಸಿಂಗಿನಿಯಿಂದ ತೆಗಿರಿ ನೀವ್ಯಂತೆನೆ ತೆಗೆದುಕೊಳ್ಬೇಕು ಶರಗಳನ್ನು ಚರಣಕ್ಕೆ ನಮಿಸುತ್ತ ಭರತ ಧರಣಿ ಮಾಪಜ ಧರ್ಮಾಂಗದ ಸತ್ಯಜದಿ ಈತನು ಧರ್ಮಾತ್ಮ ಸೂರ್ಯ ಮುನಿಗೆರಗೆ ಬೆಳೆದನು ಅಯ್ಯ ವೀರರೇ ನಾರದ ಮಹರ್ಷಿ ನಮಃ ಒಮ್ಮೆಗೆ ಇಬ್ಬರೂ ಕೂಡ ತಡಿಬೇಕು. ಗಗನಾಂಗಣದಿಂದಲೇ ಇಳಿದ ದಿವ್ಯ ತೇಜಸ್ವಿಗಳಾದ ನಿಮಗೆ ಹ ಎರಗುವುದರ ಮೂಲಕವಾಗಿ ಒಂದು ಕ್ಷಣಕ್ಕೆ ನಾವು ನಿಲ್ಲಿಸಿದ್ದೇವೆ. ನಿಮ್ಮ ಪಾದ ಮೆಟ್ಟಿ ಮುಟ್ಟಲ್ಪಟ್ಟ ಧೂಳಿನಿಂದ ಆವೃತವಾದ ಜಾಗಕ್ಕೆ ಎರಗುವುದರ ದ್ವಾರ ನಿಮ್ಮನ್ನು ಸ್ತುತಿಸಿದ್ದೇನೆ. ಒಳ್ಳೆದಯ್ಯ. ಆದರೆ ಈಗ ನೀವಿಬ್ಬರು ಸಿಂಜಿನಿಗೆ ಬಿಗಿದಂತಹ ಎರಡು ಶರಗಳು, ಅದರ ಹೆಸರು ಕೂಡ ನನಗೆ ಹೇಳಲಿಕ್ಕೆ ಗೊತ್ತಿಲ್ಲ. ನನ್ನದ್ದು ಘೋರ ಕಪ, ನನ್ನದು ಕಾಲ ಪ್ರಭೇದಿನಿ. ಹೇಳಿ ಕೇಳಿ ಯುದ್ಧರಂಗದ ಹೆಚ್ಚಿನಂತ ವಿದ್ಯಮಾನಗಳು ನನಗೆ ಅರಿಯುವುದವನಲ್ಲ. ಹಾಗೆ ಅಂತ ಹೇಳಿ ನೀವು ಇಲ್ಲಿಗೆ ಬಾರದೆಯೇ ಎಲ್ಲಿಂದಲೂ ಅರಿಯಬಲ್ಲಿರಿ. ಅಲ್ಲ, ಅನೇಕ ಸಂದರ್ಭಗಳಲ್ಲಿ ಈ ನಾರದನ ಆಗಮನ ಒಂದು ಯುದ್ಧದ ಸನ್ನಿವೇಶವನ್ನು ಸೃಷ್ಟಿ ಮಾಡುವಂತ ಪ್ರಕರಣ ಹಿಂದೆ ಬಂದಿದ್ದಿರಬಹುದು. ನಿಲ್ಲಿಸುವುದು ಕಡಿಮೆ, ನೀವು ನಿಲ್ಲಿಸುವುದು ನಾರದ ಕಲಹ ಪ್ರಿಯ ಅಂತ ಒಂದು ಮಾತು. ಹಾಗೆಂತೇಳಿ ನಾರದ ಕಾಳಗ ಪ್ರಸಂಗ ಇಲ್ಲ. ಅಲ್ಲ, ಕಲಹ ಪ್ರಿಯ ಕೆಲವೊಮ್ಮೆ ಹೌದು. ಯಾಕೆ? ಯಾರೋ ಒಬ್ಬ ದೊಡ್ಡದಾದ ರಾಕ್ಷಸ ಇರ್ತಾನೆ, ಅವನ ಹನನ ಆಗಬೇಕು ಅಂತಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಸೂಚ್ಯವಾದ ಸೂಚನೆಗಳನ್ನು ಕೊಟ್ಟು ಅವನ ಹನನಕ್ಕೆ, ಅವನ ವಧೆಗೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿಸಿದ ಪ್ರಕರಣಗಳು ನನ್ನ ಜೀವನದಲ್ಲಿ ಬಂದದ್ದಿದೆ. ನೀವು ಕಲಹ ಪ್ರಿಯರಾದರೂ ಲೋಕ ಭಂಜಕತ್ವಕ್ಕೆ ಅಲ್ಲ, ಲೋಕ ರಂಜಕತ್ವಕ್ಕೆ. ಹಾಗೆ ಅಂತ ಕಲಹ ಎನ್ನುವ ಶಬ್ದಕ್ಕೆ ಬೇರೆಯೂ ಅರ್ಥ ಉಂಟಲ್ಲ. ಕ ಎನ್ನುವುದಕ್ಕೆ, ಲ ಎನ್ನುವುದಕ್ಕೆ, ಹ ಎನ್ನುವುದಕ್ಕೆ ಮೂರು ಮೂರ್ತಿಗಳಿಗೆ ಹತ್ತಿರರಾದವರು ಅಂತಲೂ ಉಂಟಲ್ಲ. ಹೌದು. ಆದರೆ ಈ ಸಂದರ್ಭದಲ್ಲಿ ನೀವಿಬ್ಬರು ಕಾಡಾಕಾಡಿಯಾಗಿ ಭವರವನ್ನು ಮುಂದುವರಿಸುತ್ತಾ ಮಂತ್ರಾಸ್ತ್ರಗಳ ಪ್ರಯೋಗಕ್ಕೆ ಮುಂದಾಗಿದ್ದೀರಿ. ಇದರ ಪರಿಣಾಮ ಏನಾಗಿತ್ತು? ಇಬ್ಬರೂ ಕೂಡ ಸತ್ವಯಿತರು, ಇಬ್ಬರೂ ಕೂಡ ಬಲಾನ್ವಿತರು. ನಿಮ್ಮಿಬ್ಬರನ್ನು ಕೂಡ ಈ ಯುದ್ಧಾಂಗಣದಿಂದ ಒಂದೊಮ್ಮೆಗೆ ತಡೆಯುವ ಸಲುವಾಗಿ ನಾನು ಬಂದವನಿದ್ದೇನೆ. ಭರತೇಶ, ಒಂದು ಮಾತು ನೀನು ಕೇಳಬೇಕು ನನ್ನಿಂದ. ಸ್ವಾಮಿ, ನಿಮ್ಮಂಥವರು ಹೇಳುವುದನ್ನು ಕೇಳಲಿಕ್ಕೆ ನನಗೆ ದೇವರು ಕಿವಿ ಕೊಟ್ಟದ್ದು. ಈ ಸಲ ಏನ್ ಮಾಡಬೇಕು ಹೇಳಿ. ಚಕ್ರವರ್ತಿಯಾದ ನೀನು ಇವನೊಡನೆ ಒಂದು ಕಪ್ಪವನ್ನು ಅವನಿಗೆ ಕೊಡಬೇಕು. ನೀನು ಶಶಿಕುಲೇಂದ್ರನೇ ಭರತ ಸುಗುಣ ಸಾಂದ್ರನೇ, ಶಶಿಕುಲೇಂದ್ರನೇ ಭರತ ಸುಗುಣ ಸಾಂದ್ರನೇ, ವಿಸಜನಾಭನ ಕರುಣಾರಸದ ಭಕ್ತನ, ಆ ವಿಸಜನಾಭನ ಕರುಣಾರಸ ಹರುಷದಿಂದಲೇ ಸತ್ತರಿಸು ಬೇಗದಿ, ಹರುಷದಿಂದಲೇ ಸತ್ತರಿಸು ಬೇಗದಿ, ಪರಮ ಪುರುಷನ ದಯ ದೊರೆಯುವುದೈಗನ, ನಿನ್ನ ಸುದೆಯರ ಇವಗೆ ಮನ್ನಿಸೈವರ, ನಿನ್ನ ಸುದೆಯರ ಇವಗೆ ಮನ್ನಿಸೈವರ, ಚಂಡವಾಗಿದೆ ಓ ಸುಗುಣ ಸಾಂದ್ರನೇ, ಓ ಭರತ ಚಕ್ರವರ್ತಿ ನೀನು. ಒಂದು ನಿಟ್ಟಿನಲ್ಲಿ ಇವ ನಿನ್ನ ಸಾಮಂತ ಅರಸನ ಮಗ. ನಿನ್ನ ಮುಂದೆ ಕಾಡಾಕಾಡಿಯಾಗಿ ಭವರವನ್ನು ಕೊಡಲಿಕ್ಕೆ ಬಂದಿದ್ದಾನೆ.
ಆ ಮಟ್ಟದಲ್ಲಿ ಇವನನ್ನು ನಮ್ಮನ ಮುಟ್ಟಿ ಮೆಚ್ಚಿದ್ದೇವೆ. ಮೆಚ್ಚಬೇಕು. ಆದ್ರೆ ಸಾಮಂತ ಹೌದು ಅಂತ ಆದ್ರೂ ವಂಶ ದೊಡ್ಡದು, ಇನವಂಶ ಸಂಜಾತ. ಒಂದೊಮ್ಮೆಗೆ ಭಗವಾನ್ ನಾರಾಯಣನೇ ಗೀತೋಪದೇಶವನ್ನು ಕೊಡ್ಲಿಕ್ಕೆ ಆರಿಸಿದ್ದು ಯಾರನ್ನು? ಇವನ ವಂಶದ ಮೂಲ ಪುರುಷನಾದಂಥ ವಿವಸ್ವಂತನಿಗೆ ಅಲ್ವಾ? ಆ ವಿವಸ್ವಂತನಿಂದ ಮನುವಿಗೆ, ಮನುವಿಂದ ಇಕ್ಷಾಕುವಿಗೆ, ಹೀಗೆ ಆ ದಿವ್ಯ ಜ್ಞಾನವು ಹರಿದು ಬರುತ್ತಾ ಬಂದದ್ದು ಇವನ ಅಪ್ಪನಾದಂತಹ ರುಕ್ಮಾಂಗದನಿಗೆ. ಹಾಗಾಗಿಯೇ ಮಹಾ ಹರಿಭಕ್ತನಿದ್ದಾನೆ ಅವ. ಏಕಾದಶಿ ವ್ರತವನ್ನು ಒಂದೊಮ್ಮೆಗೂ ಬಿಡದೆ ನಿರ್ಜಲ ಏಕಾದಶಿ ವ್ರತವನ್ನು ಆಚರಿಸಿದ ಮಹಾತ್ಮ ಇದ್ದಾನೆ. ಇವನು ಕೂಡ ಅಷ್ಟೇ, ಹುಟ್ಟಿದ ಆರಂಭದಿಂದ ಇಂದಿನ ತನಕವೂ ಕೂಡ ಏಕಾದಶಿ ವ್ರತದ ಆಚರಣೆಯ ಮುಖೇನ ಸತ್ಯ ಸಂಚಯವನ್ನು ಮಾಡಿದವನಿದ್ದಾನೆ. ಹಾಗಾಗಿ ನಿಮ್ಮಿಬ್ಬರಲ್ಲಿ ಇಲ್ಲಿ ಕಲಹ ಸಲ್ಲದು. ಹೇಗಿದ್ದರೂ ಅವು ಬಂದದ್ದು ಕಪ್ಪ ಸಂಗ್ರಹಕ್ಕಾಗಿ, ಯುದ್ಧದ ಮುಖೇನ ಇತ್ಯರ್ಥ ಆಗಲಿಲ್ಲ. ನೀನು ಗೆದ್ದವನೋ ಅವನು ಗೆದ್ದವನೋ ಎಂಬುದಾಗಿ. ಆದರೂ ಕೂಡ ನನ್ನ ಅಂಬೋಣ ನೀವು ಕೇಳುತ್ತೀರಿ ಅಂತ ಆದ್ರೆ ಕಪ್ಪ ಅಂತಲ್ಲ, ಈ ವೈಮನಸ್ಸು ಬಗೆಹರಿಲಿಕ್ಕೋಸ್ಕರ ನಿನಗೆ 5 ಹೆಣ್ಣು ಮಕ್ಕಳಿದ್ದಾರೆ ಅಂತ ಕೇಳಿ ಬಲ್ಲೆ ನಾನು. ಹೌದು. ಆ ಹೆಣ್ಣು ಮಕ್ಕಳನ್ನು ಇವನಿಗೆ ಧಾರ ಎರೆದು ಕೊಟ್ಟೆ ಅಂತಾದ್ರೆ ಸಮರದಿಂದ ಮೊದಲುಗೊಂಡ ಈ ನಿಮ್ಮ ನಡುವಿನಂತ ಈ ವ್ಯವಹಾರ ಸಮರಸವಾಗಿ ಪರಿಣಮಿಸಬೇಕು. ವಿರಸವಾಗುತ್ತಿರುವುದು ಸಮರಸವಾಗಬೇಕು ಅಂತಾದರೆ ಬಾಂಧವ್ಯದ ಬೆಸುಗಬೇಕು. ನಾನು ಎಣಿಸಿದ್ದೆ ಸ್ವಾಮಿ, ಹೇಗೆ 5 ಊರು ನಮ್ಮದಾಯಿತು ಅಂತ. 5 ಹೆಣ್ಣುಮಕ್ಕಳಾದಾಗ ಗಂಡಿಗೆ ಮದುವೆ ಆದರೆ ಆ ಹೆಣ್ಣಿನ ಊರಿಗೆ ಇವ ಮಾರಲ್ಪಟ್ಟ ಅಂತ ಲೆಕ್ಕ. ಅನೇಕ ಸಲ ಹಾಗೆ ಆಗುದು. ನಾವು 5 ಹೆಣ್ಣುಮಕ್ಕಳನ್ನು 5 ಊರಿಗೆ ಕೊಟ್ಟರೆ 5 ಗಂಡು ಮಕ್ಕಳು ನಮ್ಮ ಮನೆ ಅಂಗಳಕ್ಕೆ ಬಂದರು ಅಂತ ಲೆಕ್ಕ. ಹೌದು, ನೀವು ಹೇಳ್ತೀರಿ ಒಬ್ಬನಿಗೆ ಕೊಡಬೇಕು ಅಂತ. ಅಷ್ಟು ಸತ್ವ ಉಂಟು ಅವನಲ್ಲಿದ್ದ. ಅಲ್ಲ, ಒಂದರ್ಥದಲ್ಲಿ ಒಳ್ಳೆಯದಾಯಿತು. ಹೇಗೆ? 5 ಮನೆಗೆ ಹೋಗುವುದಕ್ಕಿಂತ ಒಂದೇ ಮನೆಗೆ ಹೋದರೆ ಒಟ್ಟಿಗೆ ನೋಡ್ಲಿಕ್ಕೆ ಆಗ್ತದಲ್ಲ, ಸುಲಭ ಆಗ್ತದೆ. ಇನ್ನೂ ಒಂದುಂಟು, 5 ಮಕ್ಕಳನ್ನು ಕೊಡುವಾಗ ಎಲ್ಲಿಯಾದರೂ ಒಂದು ಸ್ವಲ್ಪ ಯೋಗ್ಯತೆ ಒಂದು ಮಗಳ ಗಂಡನಿಗೆ ಉಂಟು ಅಂತಾದರೆ ಅವಳು ಹೇಳಲಿಕ್ಕಾಯ್ತು. 4 ಮಂದಿಗಳನ್ನಪ್ಪ ಕೊಡುವಾಗ ಸರಿ ಕೊಟ್ಟರು, ನನ್ನನ್ನೊಂದು ಕೊಡುವಾಗ ನನ್ನನ್ನು ಬಡವನ ಮನೆಗೆ ಕೊಟ್ಟರು. ಕೆಲವು ಸಲ ಎಷ್ಟೇ ಇರಲಿ ಸ್ವಲ್ಪ ಹೊಂಡದ ಜಾಗಕ್ಕೆ ಒಂದು ಹುಡುಗಿಯನ್ನು ಕೊಟ್ಟರೆ ಅವಳು ಹೇಳುವುದು ಹಾಗೆ, ನನ್ನನ್ನೊಂದು ಹೊಂಡಕ್ಕೆ ಹಾಕಿದ್ದಲ್ವಾ. ಆದ್ರೆ ಈಗ ಒಬ್ಬನಿಗೆ ಕೊಟ್ಟೆ ಅಂತ ಆದ್ರೆ ಆ ಸಮಸ್ಯೆ ಬಗೆಹರಿತೋ ಇಲ್ವೋ ಸ್ವಾಮಿ? ನೀವು ಮಾತಾಡುವುದಲ್ಲ, ಇದು ನುಡಿ ಮುತ್ತುಗಳು. ಓಹೋ, ನಾನು ಕೊಟ್ಟೇನು, ಆದರೆ ಅವ ತೆಕ್ಕೊಂಡಾನೋ ಅದು ವಿಷಯ. ಧರ್ಮಾಂಗದ ಓ ನಿನ್ನ ಅಂಬೋಣ ಏನು ಹೇಳಬೇಕು ಸ್ವಾಮಿ? ಈಗ ಆ ಚಕ್ರವರ್ತಿ 5 ಹೆಮ್ಮಕ್ಕಳನ್ನು ನನಗೆ ಕೊಟ್ಟು ಒಂದೇ ಮನೆಯಲ್ಲಿ ಐಕ್ಯಮತದಿಂದ ಬೇರ್ಪಡದೆ ಬದುಕುವ ಹಕ್ಕನ್ನು ಹೆಮ್ಮಕ್ಕಳಿಗೆ ಕೊಟ್ಟಿದ್ದೇನೆ ಅಂತ ತೃಪ್ತಿ ತಳೀಬಹುದು. ಆದರೆ ನಾನು 5 ಅರಮನೆ ಮಾಡಬೇಕಲ್ಲ. ಅಲ್ಲ, ಒಂದೇ ಅರಮನೆಯಲ್ಲಿ ಜೀವಿಸಿ, ಯಾಕೆಂದ್ರೆ ಒಂದೇ ಮನೆಯಲ್ಲಿ ಹುಟ್ಟಿದಂತಹ ಹೆಣ್ಮಕ್ಕಳು. ಹಾಗಾದರೆ ನೀವೀಗ ಅರ್ಥಗರ್ಭಿತವಾಗಿ ಹೇಳುವ ಮಾತು ಬಹಳ ಮೌಲಿಕವಾದದ್ದು. ಚಕ್ರವರ್ತಿಯ ಹೆಮ್ಮಕ್ಕಳ ಕರಗ್ರಹಣದ ಮೂಲಕ ಚಕ್ರವರ್ತಿ ಮನೆತನದಿಂದ ಮುಂದೆ ಚಕ್ರವರ್ತಿ ಮನೆತನವಾಗಿ ಪರಿವರ್ತನೆ ಆಗಬಲ್ಲ ಸೂರ್ಯವಂಶಕ್ಕೆ ಒಂದು ಕೊಡು ಪಡೆ ವಿನಿಮಯ ಇರಬೇಕು ಸ್ವಾಮಿ. ನಾನು ಹೊರಟದ್ದು ದಿಗ್ವಿಜಯಾರ್ಥಿಯಾಗಿ, ಅದಿನ್ನೂ ಅರ್ಧವಾಗಿದೆ, ಇನ್ನೂ ಮುಗಿಯಲಿಲ್ಲ. ಆಯ್ತು, ಅಂತೂ ಅಪ್ಪನ ಒಪ್ಪಿಗೆ ಬೇಕಲ್ಲ. ಇರ್ಲಿ, ಅಪ್ಪನ ಒಪ್ಪಿಗೆ ಸಿಕ್ಕ ಬಳಿಕ. ಹಾಗಾದ್ರೆ ಈಗ ಈ ಹೆಣ್ಮಕ್ಕಳನ್ನು ಜೊತೆಗೆ ಒಯ್ಯುವುದಕ್ಕೆ ನಮಗೆ ಅವಕಾಶ ಇಲ್ಲ. ಓಹೋ, ಹಾಗಾದ್ರೆ ನಿಮ್ಮನ್ನು ಬೀಳ್ಕೊಂಡು ನಿಮ್ಮ ಆಣತಿಯನ್ನು ಶಿರವುದಾರಿ ಅಂತ ಪಾಲಿಸುವ ವಿನಮ್ರತೆಯನ್ನು ಮೈಗೂಡಿಸಿಕೊಂಡು ಸರಿ ಮತ್ತೊಮ್ಮೆ ಇಂತಹ ವಿಪರೀತಗಳು ಬಂದ್ರೆ ಬರ್ತೀರಿ ಎಂಬ ನಿರೀಕ್ಷೆಯಿಂದ ಭಾವಿ ಮಾವನಲ್ಲಿ ಒಂದು ಮಾತಾಡ್ಲೋ ಧಾರಾಳವಾಗಿ. ಮಹರ್ಷಿಗಳು ಹೊರಡುವುದಾದ್ರೆ ನನ್ನದೊಂದು ಸ್ವಾಮಿ, ಎಂತ ವಿಶಾಲ ಹೃದಯ. ಓಹೋ, ಕಟ್ಟಿದ ಮನೆ ಇಲ್ಲ, ಮಾಡಿಕೊಂಡ ಮದುವೆ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ ಅಂತ ಆದರೂ ಒಂದು ಸಂಸಾರ ಒಳ್ಳೆದಾಗಲಿಕ್ಕೆ ಎಷ್ಟು ಪ್ರಯತ್ನಿಸ್ತೀವಿ. ನನಗೆ ಅನ್ನಿಸ್ತದೆ ಮದುವೆ ಆಗದೇ ಇರುವವರೇ ಬಹುಶಃ ಬಾಕಿದ್ದ ಸಂಸಾರ ಒಳ್ಳೆದಾಗಲಿಕ್ಕೆ ನೋಡುವುದು ಅಂತ. ಮದುವೆ ಆದವರೆಲ್ಲ ಅವರವರ ಸಂಸಾರ ಮಾತ್ರ ನೋಡ್ತಾರೆ, ಬಾಕಿದ್ದವರ ಸಂಸಾರ ನೋಡ್ಲಿಕ್ಕೆ ಅವರಿಗೆ ಎಲ್ಲಿ ಉಂಟು ಹೊತ್ತು. ನನಗೆ ಅನುಭವ ಇಲ್ಲ. ಆದರೆ ಇಂಥದ್ದಕ್ಕೆಲ್ಲ ಕೈ ಹಾಕಿ
ಸ್ವಾಮಿ ಹಾ ನಿಮಗೆ ಸ್ವಕೀಯ ಅನುಭವ ಇಲ್ಲದೆ ಹೋದು ಹಾ ಆ ಮಟ್ಟಿಗೆ ನೀವೊಂದು ವಿಜ್ಞಾನಿಯೇ. ಲೋಕಕ್ಕೆ ಒಳ್ಳೆದಾಗ್ಲಿ ಅಂತ ನನ್ನ ಹಾಗೆ. ಲೋಕದ ಕುಟುಂಬಗಳ ಕಷ್ಟ ಸುಖ ನಿಮಗೆ ಗೊತ್ತುಂಟು. ಹಾ. ಯಾರ್ಯಾರು ಹೇಗೆ ವರ್ತಿಸ್ತಾರೆ ಅಂತ ನಿಮಗೆ ಗೊತ್ತುಂಟು. ಹಾ. ಗಂಡನಲ್ಲಿರಬೇಕಾದ ಸಲ್ಲಕ್ಷಣಗಳು ಯಾವುದು ಅಂತ ನಿಮಗೆ ಗೊತ್ತುಂಟು. ಅರ್ಧಾಂಗಿಯಾದವಳು ಪಾಲಿಸಬೇಕಾದ ಕರ್ತವ್ಯದ ನೆಲೆಗಳು ಯಾವುದು ಅಂತ ಗೊತ್ತುಂಟು. ಹಾ. ಇದೆಲ್ಲವನ್ನೂ ತಿಳಿದು ಸರ್ವಶಾಸ್ತ್ರ ಪಾರಂಗತರಾಗಿ ಸರ್ವ ಕಲಾ ಪ್ರೌಢಿಮೆ ಉಳ್ಳವರಾಗಿ ಹಾ. ಸರ್ವ ವಿಧಿವಿಧಾನಗಳನ್ನು ಅರಗಿಸಿಕೊಂಡ ಒಬ್ಬ ಮಹಾವಿಜ್ಞಾನಿಯೇ ನೀವು, ಮತ್ತೆಂಥದ್ದು ಅಲ್ಲ. ಅಲ್ಲ, ನಿಮ್ಮ ಹೇಳಿಕೆಯನ್ನು ನಾನು ಸ್ವೀಕರಿಸ್ತೇನೆ. ಇನ್ನು ಮುಂದಕ್ಕೆ ನಿಮ್ಮಲ್ಲಿರುವಂತಹ ವಿರಸ ತಿಳಿಕೊಂಡು ನೀವಿಬ್ಬರು ಕೂಡ ಅಂದ್ರೆ ನೀವು ಪ್ರಸಂಗಕ್ಕೆ ಬಂದ್ರಿ ಅಂತ ಲೆಕ್ಕ. ಹೌದು, ಹೌದು. ನಾವು ಪ್ರಸಂಗದಲ್ಲೇ ಇರ್ತೇವೆ. ಶುಭವಾಗ್ಲಿ ಇಬ್ಬರಿಗೂ. ನಾರದನೆ ಮನಿದನು